ಡಾಬಾಗಳಲ್ಲಿ ಕಳಪೆ ಆಹಾರ ಪೂರೈಕೆ ಹಿನ್ನೆಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆರೋಗ್ಯ ಇಲಾಖೆಯ ಫುಡ್ ಸೇಫ್ಟಿ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆಹಾರ ಸುರಕ್ಷತೆ ಕೈಗೊಳ್ಳದ ಡಾಬಾಗಳ ವಿರುದ್ಧ ಸುಮಾರು 1,45,000 ರೂಪಾಯಿ ದಂಡವನ್ನು ಪ್ರಯೋಗಿಸಿದ್ದಾರೆ. ಸುಮಾರು 41 ಡಾಬಾಗಳಿಗೆ ಭೇಟಿ ಮಾಡಿ ಪರಿಶೀಲಿಸಿದ್ದಾರೆ. ನೆಲಮಂಗಲ ತುಮಕೂರು ಹೈವೇಯಲ್ಲಿರುವ ಸುಮಾರು 8 ಡಾಬಾಗಳಲ್ಲಿ ಪರಿಶೀಲಿಸಿ 30,000 ರೂಪಾಯಿ ದಂಡ ಹಾಕಿದ್ದಾರೆ. ನೆಲಮಂಗಲ ಕುಣಿಗಲ್ಲು ತುಮಕೂರು ಚಿತ್ರದುರ್ಗ ಹೆದ್ದಾರಿಯಲ್ಲಿ ಸುಮಾರು 41 ಕಡೆಗಳಲ್ಲಿ ದಾಳಿ ನಡೆಸಲಾಗಿದೆ. ದಾಳಿ ನಡೆಸಬೇಕು ಆಕ್ಚುಲಿ, ಯಾಕೆ ಅಂತಂದ್ರೆ ಡಾಬಾಗಳಲ್ಲಿ ಯಾರಿಗೂ ಕಾಣಲ್ಲ. ಡಾಬಾಗಳಲ್ಲಿ ಅಂತಲ್ಲ, ಇತ್ತೀಚೆಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲೂ ಕೂಡ ಈ ರೀತಿಯ ಪರಿಸ್ಥಿತಿ ಈಗ ಆಗಿದೆ. ಆಹಾರ ಅಧಿಕಾರಿಗಳು ಸ್ವಲ್ಪ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಮಾಡಿದ್ರೆ ಹಲವಾರು ಕಡೆ ಸಿಕ್ಕಿಬೀಳ್ತಾರೆ. ಡಾಬಾಗಳಲ್ಲಿ, ರೋಡ್ ಸೈಡ್ ಡಾಬಾಗಳಲ್ಲಿ, ಅದರಲ್ಲೂ ಕೂಡ ಹೈವೇ ಡಾಬಾಗಳಲ್ಲಿ ಸಾಕಷ್ಟು ಈ ರೀತಿಯಾಗಿ ಏನು ಕೂಡ ಕ್ಲೀನ್ ಮೇಂಟೈನ್ ಮಾಡಲ್ಲ, ಹೈಜೀನ್ ಮೇಂಟೈನ್ ಮಾಡಲ್ಲ. ಹೆಂಗ್ ಬೇಕು ಹಂಗೆ ಟೇಸ್ಟ್ ಮಾತ್ರ ನೋಡಕ್ಕೆ, ತಿನ್ನೋದಕ್ಕೆ ಮಾತ್ರ ವಾವ್ ಅನ್ನೋ ತರ ಇರುತ್ತೆ. ಆದ್ರೆ ಅದನ್ನ ಮಾಡಿದ ರೀತಿ ಮಾತ್ರ ಯಾರಿಗೂ ಗೊತ್ತಿರಲ್ಲ. ಗೊತ್ತಾದ್ರೆ ಬಹುಶಃ ಯಾರು ಕೂಡ ತಿನ್ನಲ್ಲ. ಅಲ್ಲಿ ರೆಡಿ ಮಾಡೋರೇ ತಿನ್ನೋದು ಡೌಟ್. ಹಿಂಗೆ ಡಾಬಾಗಳಲ್ಲಿ ಕಳಪೆ ಎಣ್ಣೆ ಬಳಸೋದು, ಯಾವ್ದಾವ್ದೋ ಪೌಡರ್ ಬಳಸೋದು, ಟೇಸ್ಟಿಂಗ್ ಪೌಡರ್ ಬಳಸೋದು, ಯಾರಿಗೂ ಗೊತ್ತಾಗಲ್ಲ. ಮಾಡ್ಕೊಂಡು ತಗೊಂಡ್ಬರ್ತಾರೆ, ಹೊರಗಡೆ ಕಲರ್ಫುಲ್ ಆಗಿ ಕಾಣುತ್ತೆ, ನಾವೆಲ್ಲ ತಿಂದು ಮುಕ್ಬಿಡ್ತೀವಿ. ಆದ್ರೆ ಅದರಿಂದ ನಮ್ಮ ಹೆಲ್ತ್ ಎಷ್ಟು ಹಾಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡೋದು. ಸೊ ಈಗ ಆರೋಗ್ಯ ಅಧಿಕಾರಿಗಳು ಬಹಳ ಚೆನ್ನಾಗಿ ಅದನ್ನ ಹೋಗಿ ಕಂಡಿಡಿದು ರೇಡ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಈ ಕೆಲಸ ಇನ್ನಷ್ಟು ಕೂಡ ಪ್ರಾಮಾಣಿಕವಾಗಲಿ ಅಂತ ಹೇಳಿ ನಾವು ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ಳೋಣ. ಡಾಬಾಗಳಲ್ಲಿ ಕಳಪೆ ಆಹಾರ ಪೂರೈಕೆ ಹಿನ್ನೆಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆರೋಗ್ಯ ಇಲಾಖೆಯ ಫುಡ್ ಸೇಫ್ಟಿ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆಹಾರ ಸುರಕ್ಷತೆ ಕೈಗೊಳ್ಳದ ಡಾಬಾಗಳ ವಿರುದ್ಧ ಸುಮಾರು 1,45,000 ರೂಪಾಯಿ ದಂಡವನ್ನು ಪ್ರಯೋಗಿಸಿದ್ದಾರೆ. ಸುಮಾರು 41 ಡಾಬಾಗಳಿಗೆ ಭೇಟಿ ಮಾಡಿ ಪರಿಶೀಲಿಸಿದ್ದಾರೆ. ನೆಲಮಂಗಲ ತುಮಕೂರು ಹೈವೇಯಲ್ಲಿರುವ ಸುಮಾರು 8 ಡಾಬಾಗಳಲ್ಲಿ ಪರಿಶೀಲಿಸಿ 30,000 ರೂಪಾಯಿ ದಂಡ ಹಾಕಿದ್ದಾರೆ. ನೆಲಮಂಗಲ ಕುಣಿಗಲ್ಲು ತುಮಕೂರು ಚಿತ್ರದುರ್ಗ ಹೆದ್ದಾರಿಯಲ್ಲಿ ಸುಮಾರು 41 ಕಡೆಗಳಲ್ಲಿ ದಾಳಿ ನಡೆಸಲಾಗಿದೆ. ದಾಳಿ ನಡೆಸಬೇಕು ಆಕ್ಚುಲಿ, ಯಾಕೆ ಅಂತಂದ್ರೆ ಡಾಬಾಗಳಲ್ಲಿ ಯಾರಿಗೂ ಕಾಣಲ್ಲ. ಡಾಬಾಗಳಲ್ಲಿ ಅಂತಲ್ಲ, ಇತ್ತೀಚೆಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲೂ ಕೂಡ ಈ ರೀತಿಯ ಪರಿಸ್ಥಿತಿ ಈಗ ಆಗಿದೆ. ಆಹಾರ ಅಧಿಕಾರಿಗಳು ಸ್ವಲ್ಪ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಮಾಡಿದ್ರೆ ಹಲವಾರು ಕಡೆ ಸಿಕ್ಕಿಬೀಳ್ತಾರೆ. ಡಾಬಾಗಳಲ್ಲಿ, ರೋಡ್ ಸೈಡ್ ಡಾಬಾಗಳಲ್ಲಿ, ಅದರಲ್ಲೂ ಕೂಡ ಹೈವೇ ಡಾಬಾಗಳಲ್ಲಿ ಸಾಕಷ್ಟು ಈ ರೀತಿಯಾಗಿ ಏನು ಕೂಡ ಕ್ಲೀನ್ ಮೇಂಟೈನ್ ಮಾಡಲ್ಲ, ಹೈಜೀನ್ ಮೇಂಟೈನ್ ಮಾಡಲ್ಲ. ಹೆಂಗ್ ಬೇಕು ಹಂಗೆ ಟೇಸ್ಟ್ ಮಾತ್ರ ನೋಡಕ್ಕೆ, ತಿನ್ನೋದಕ್ಕೆ ಮಾತ್ರ ವಾವ್ ಅನ್ನೋ ತರ ಇರುತ್ತೆ. ಆದ್ರೆ ಅದನ್ನ ಮಾಡಿದ ರೀತಿ ಮಾತ್ರ ಯಾರಿಗೂ ಗೊತ್ತಿರಲ್ಲ. ಗೊತ್ತಾದ್ರೆ ಬಹುಶಃ ಯಾರು ಕೂಡ ತಿನ್ನಲ್ಲ. ಅಲ್ಲಿ ರೆಡಿ ಮಾಡೋರೇ ತಿನ್ನೋದು ಡೌಟ್. ಹಿಂಗೆ ಡಾಬಾಗಳಲ್ಲಿ ಕಳಪೆ ಎಣ್ಣೆ ಬಳಸೋದು, ಯಾವ್ದಾವ್ದೋ ಪೌಡರ್ ಬಳಸೋದು, ಟೇಸ್ಟಿಂಗ್ ಪೌಡರ್ ಬಳಸೋದು, ಯಾರಿಗೂ ಗೊತ್ತಾಗಲ್ಲ. ಮಾಡ್ಕೊಂಡು ತಗೊಂಡ್ಬರ್ತಾರೆ, ಹೊರಗಡೆ ಕಲರ್ಫುಲ್ ಆಗಿ ಕಾಣುತ್ತೆ, ನಾವೆಲ್ಲ ತಿಂದು ಮುಕ್ಬಿಡ್ತೀವಿ. ಆದ್ರೆ ಅದರಿಂದ ನಮ್ಮ ಹೆಲ್ತ್ ಎಷ್ಟು ಹಾಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡೋದು. ಸೊ ಈಗ ಆರೋಗ್ಯ ಅಧಿಕಾರಿಗಳು ಬಹಳ ಚೆನ್ನಾಗಿ ಅದನ್ನ ಹೋಗಿ ಕಂಡಿಡಿದು ರೇಡ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಈ ಕೆಲಸ ಇನ್ನಷ್ಟು ಕೂಡ ಪ್ರಾಮಾಣಿಕವಾಗಲಿ ಅಂತ ಹೇಳಿ ನಾವು ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ಳೋಣ. ಡಾಬಾಗಳಲ್ಲಿ ಕಳಪೆ ಆಹಾರ ಪೂರೈಕೆ ಹಿನ್ನೆಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆರೋಗ್ಯ ಇಲಾಖೆಯ ಫುಡ್ ಸೇಫ್ಟಿ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆಹಾರ ಸುರಕ್ಷತೆ ಕೈಗೊಳ್ಳದ ಡಾಬಾಗಳ ವಿರುದ್ಧ ಸುಮಾರು 1,45,000 ರೂಪಾಯಿ ದಂಡವನ್ನು ಪ್ರಯೋಗಿಸಿದ್ದಾರೆ. ಸುಮಾರು 41 ಡಾಬಾಗಳಿಗೆ ಭೇಟಿ ಮಾಡಿ ಪರಿಶೀಲಿಸಿದ್ದಾರೆ. ನೆಲಮಂಗಲ ತುಮಕೂರು ಹೈವೇಯಲ್ಲಿರುವ ಸುಮಾರು 8 ಡಾಬಾಗಳಲ್ಲಿ ಪರಿಶೀಲಿಸಿ 30,000 ರೂಪಾಯಿ ದಂಡ ಹಾಕಿದ್ದಾರೆ. ನೆಲಮಂಗಲ ಕುಣಿಗಲ್ಲು ತುಮಕೂರು ಚಿತ್ರದುರ್ಗ ಹೆದ್ದಾರಿಯಲ್ಲಿ ಸುಮಾರು 41 ಕಡೆಗಳಲ್ಲಿ ದಾಳಿ ನಡೆಸಲಾಗಿದೆ. ದಾಳಿ ನಡೆಸಬೇಕು ಆಕ್ಚುಲಿ, ಯಾಕೆ ಅಂತಂದ್ರೆ ಡಾಬಾಗಳಲ್ಲಿ ಯಾರಿಗೂ ಕಾಣಲ್ಲ. ಡಾಬಾಗಳಲ್ಲಿ ಅಂತಲ್ಲ, ಇತ್ತೀಚೆಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲೂ ಕೂಡ ಈ ರೀತಿಯ ಪರಿಸ್ಥಿತಿ ಈಗ ಆಗಿದೆ. ಆಹಾರ ಅಧಿಕಾರಿಗಳು ಸ್ವಲ್ಪ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಮಾಡಿದ್ರೆ ಹಲವಾರು ಕಡೆ ಸಿಕ್ಕಿಬೀಳ್ತಾರೆ. ಡಾಬಾಗಳಲ್ಲಿ, ರೋಡ್ ಸೈಡ್ ಡಾಬಾಗಳಲ್ಲಿ, ಅದರಲ್ಲೂ ಕೂಡ ಹೈವೇ ಡಾಬಾಗಳಲ್ಲಿ ಸಾಕಷ್ಟು ಈ ರೀತಿಯಾಗಿ ಏನು ಕೂಡ ಕ್ಲೀನ್ ಮೇಂಟೈನ್ ಮಾಡಲ್ಲ, ಹೈಜೀನ್ ಮೇಂಟೈನ್ ಮಾಡಲ್ಲ. ಹೆಂಗ್ ಬೇಕು ಹಂಗೆ ಟೇಸ್ಟ್ ಮಾತ್ರ ನೋಡಕ್ಕೆ, ತಿನ್ನೋದಕ್ಕೆ ಮಾತ್ರ ವಾವ್ ಅನ್ನೋ ತರ ಇರುತ್ತೆ. ಆದ್ರೆ ಅದನ್ನ ಮಾಡಿದ ರೀತಿ ಮಾತ್ರ ಯಾರಿಗೂ ಗೊತ್ತಿರಲ್ಲ. ಗೊತ್ತಾದ್ರೆ ಬಹುಶಃ ಯಾರು ಕೂಡ ತಿನ್ನಲ್ಲ. ಅಲ್ಲಿ ರೆಡಿ ಮಾಡೋರೇ ತಿನ್ನೋದು ಡೌಟ್. ಹಿಂಗೆ ಡಾಬಾಗಳಲ್ಲಿ ಕಳಪೆ ಎಣ್ಣೆ ಬಳಸೋದು, ಯಾವ್ದಾವ್ದೋ ಪೌಡರ್ ಬಳಸೋದು, ಟೇಸ್ಟಿಂಗ್ ಪೌಡರ್ ಬಳಸೋದು, ಯಾರಿಗೂ ಗೊತ್ತಾಗಲ್ಲ. ಮಾಡ್ಕೊಂಡು ತಗೊಂಡ್ಬರ್ತಾರೆ, ಹೊರಗಡೆ ಕಲರ್ಫುಲ್ ಆಗಿ ಕಾಣುತ್ತೆ, ನಾವೆಲ್ಲ ತಿಂದು ಮುಕ್ಬಿಡ್ತೀವಿ. ಆದ್ರೆ ಅದರಿಂದ ನಮ್ಮ ಹೆಲ್ತ್ ಎಷ್ಟು ಹಾಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡೋದು. ಸೊ ಈಗ ಆರೋಗ್ಯ ಅಧಿಕಾರಿಗಳು ಬಹಳ ಚೆನ್ನಾಗಿ ಅದನ್ನ ಹೋಗಿ ಕಂಡಿಡಿದು ರೇಡ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಈ ಕೆಲಸ ಇನ್ನಷ್ಟು ಕೂಡ ಪ್ರಾಮಾಣಿಕವಾಗಲಿ ಅಂತ ಹೇಳಿ ನಾವು ರಿಪಬ್ಲಿಕ್ ಡಾಬಾಗಳಲ್ಲಿ ಕಳಪೆ ಆಹಾರ ಪೂರೈಕೆ ಹಿನ್ನೆಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆರೋಗ್ಯ ಇಲಾಖೆಯ ಫುಡ್ ಸೇಫ್ಟಿ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ.
ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆಹಾರ ಸುರಕ್ಷತೆ ಕೈಗೊಳ್ಳದ ಡಾಬಾಗಳ ವಿರುದ್ಧ ಸುಮಾರು 1,45,000 ರೂಪಾಯಿ ದಂಡವನ್ನು ಪ್ರಯೋಗಿಸಿದ್ದಾರೆ. ಸುಮಾರು 41 ಡಾಬಾಗಳಿಗೆ ಭೇಟಿ ಮಾಡಿ ಪರಿಶೀಲಿಸಿದ್ದಾರೆ. ನೆಲಮಂಗಲ ತುಮಕೂರು ಹೈವೇಯಲ್ಲಿರುವ ಸುಮಾರು 8 ಡಾಬಾಗಳಲ್ಲಿ ಪರಿಶೀಲಿಸಿ 30,000 ರೂಪಾಯಿ ದಂಡ ಹಾಕಿದ್ದಾರೆ. ನೆಲಮಂಗಲ ಕುಣಿಗಲ್ಲು ತುಮಕೂರು ಚಿತ್ರದುರ್ಗ ಹೆದ್ದಾರಿಯಲ್ಲಿ ಸುಮಾರು 41 ಕಡೆಗಳಲ್ಲಿ ದಾಳಿ ನಡೆಸಲಾಗಿದೆ. ದಾಳಿ ನಡೆಸಬೇಕು ಆಕ್ಚುಲಿ, ಯಾಕೆ ಅಂತಂದ್ರೆ ಡಾಬಾಗಳಲ್ಲಿ ಯಾರಿಗೂ ಕಾಣಲ್ಲ. ಡಾಬಾಗಳಲ್ಲಿ ಅಂತಲ್ಲ, ಇತ್ತೀಚೆಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲೂ ಕೂಡ ಈ ರೀತಿಯ ಪರಿಸ್ಥಿತಿ ಈಗ ಆಗಿದೆ. ಆಹಾರ ಅಧಿಕಾರಿಗಳು ಸ್ವಲ್ಪ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನ ಮಾಡಿದ್ರೆ ಹಲವಾರು ಕಡೆ ಸಿಕ್ಕಿಬೀಳ್ತಾರೆ. ಡಾಬಾಗಳಲ್ಲಿ, ರೋಡ್ ಸೈಡ್ ಡಾಬಾಗಳಲ್ಲಿ, ಅದರಲ್ಲೂ ಕೂಡ ಹೈವೇ ಡಾಬಾಗಳಲ್ಲಿ ಸಾಕಷ್ಟು ಈ ರೀತಿಯಾಗಿ ಏನು ಕೂಡ ಕ್ಲೀನ್ ಮೇಂಟೈನ್ ಮಾಡಲ್ಲ, ಹೈಜೀನ್ ಮೇಂಟೈನ್ ಮಾಡಲ್ಲ. ಹೆಂಗ್ ಬೇಕು ಹಂಗೆ ಟೇಸ್ಟ್ ಮಾತ್ರ ನೋಡಕ್ಕೆ, ತಿನ್ನೋದಕ್ಕೆ ಮಾತ್ರ ವಾವ್ ಅನ್ನೋ ತರ ಇರುತ್ತೆ. ಆದ್ರೆ ಅದನ್ನ ಮಾಡಿದ ರೀತಿ ಮಾತ್ರ ಯಾರಿಗೂ ಗೊತ್ತಿರಲ್ಲ. ಗೊತ್ತಾದ್ರೆ ಬಹುಶಃ ಯಾರು ಕೂಡ ತಿನ್ನಲ್ಲ. ಅಲ್ಲಿ ರೆಡಿ ಮಾಡೋರೇ ತಿನ್ನೋದು ಡೌಟ್. ಹಿಂಗೆ ಡಾಬಾಗಳಲ್ಲಿ ಕಳಪೆ ಎಣ್ಣೆ ಬಳಸೋದು, ಯಾವ್ದಾವ್ದೋ ಪೌಡರ್ ಬಳಸೋದು, ಟೇಸ್ಟಿಂಗ್ ಪೌಡರ್ ಬಳಸೋದು, ಯಾರಿಗೂ ಗೊತ್ತಾಗಲ್ಲ. ಮಾಡ್ಕೊಂಡು ತಗೊಂಡ್ಬರ್ತಾರೆ, ಹೊರಗಡೆ ಕಲರ್ಫುಲ್ ಆಗಿ ಕಾಣುತ್ತೆ, ನಾವೆಲ್ಲ ತಿಂದು ಮುಕ್ಬಿಡ್ತೀವಿ. ಆದ್ರೆ ಅದರಿಂದ ನಮ್ಮ ಹೆಲ್ತ್ ಎಷ್ಟು ಹಾಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡೋದು. ಸೊ ಈಗ ಆರೋಗ್ಯ ಅಧಿಕಾರಿಗಳು ಬಹಳ ಚೆನ್ನಾಗಿ ಅದನ್ನ ಹೋಗಿ ಕಂಡಿಡಿದು ರೇಡ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಈ ಕೆಲಸ ಇನ್ನಷ್ಟು ಕೂಡ ಪ್ರಾಮಾಣಿಕವಾಗಲಿ ಅಂತ ಹೇಳಿ ನಾವು ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ಳೋಣ. ಡಾಬಾಗಳಲ್ಲಿ ಕಳಪೆ ಆಹಾರ ಪೂರೈಕೆ ಹಿನ್ನೆಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆರೋಗ್ಯ ಇಲಾಖೆಯ ಫುಡ್ ಸೇಫ್ಟಿ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆಹಾರ ಸುರಕ್ಷತೆ ಕೈಗೊಳ್ಳದ ಡಾಬಾಗಳ ವಿರುದ್ಧ ಸುಮಾರು 1,45,000 ರೂಪಾಯಿ ದಂಡವನ್ನು ಪ್ರಯೋಗಿಸಿದ್ದಾರೆ. ಸುಮಾರು 41 ಡಾಬಾಗಳಿಗೆ ಭೇಟಿ ಮಾಡಿ ಪರಿಶೀಲಿಸಿದ್ದಾರೆ. ನೆಲಮಂಗಲ ತುಮಕೂರು ಹೈವೇಯಲ್ಲಿರುವ ಸುಮಾರು 8 ಡಾಬಾಗಳಲ್ಲಿ ಪರಿಶೀಲಿಸಿ 30,000 ರೂಪಾಯಿ ದಂಡ ಹಾಕಿದ್ದಾರೆ. ನೆಲಮಂಗಲ ಕುಣಿಗಲ್ಲು ತುಮಕೂರು ಚಿತ್ರದುರ್ಗ ಹೆದ್ದಾರಿಯಲ್ಲಿ ಸುಮಾರು 41 ಕಡೆಗಳಲ್ಲಿ ದಾಳಿ ನಡೆಸಲಾಗಿದೆ. ದಾಳಿ ನಡೆಸಬೇಕು ಆಕ್ಚುಲಿ, ಯಾಕೆ ಅಂತಂದ್ರೆ ಡಾಬಾಗಳಲ್ಲಿ ಯಾರಿಗೂ ಕಾಣಲ್ಲ. ಡಾಬಾಗಳಲ್ಲಿ ಅಂತಲ್ಲ, ಇತ್ತೀಚೆಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲೂ ಕೂಡ ಈ ರೀತಿಯ ಪರಿಸ್ಥಿತಿ ಈಗ ಆಗಿದೆ. ಆಹಾರ ಅಧಿಕಾರಿಗಳು ಸ್ವಲ್ಪ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನ ಮಾಡಿದ್ರೆ ಹಲವಾರು ಕಡೆ ಸಿಕ್ಕಿಬೀಳ್ತಾರೆ. ಡಾಬಾಗಳಲ್ಲಿ, ರೋಡ್ ಸೈಡ್ ಡಾಬಾಗಳಲ್ಲಿ, ಅದರಲ್ಲೂ ಕೂಡ ಹೈವೇ ಡಾಬಾಗಳಲ್ಲಿ ಸಾಕಷ್ಟು ಈ ರೀತಿಯಾಗಿ ಏನು ಕೂಡ ಕ್ಲೀನ್ ಮೇಂಟೈನ್ ಮಾಡಲ್ಲ, ಹೈಜೀನ್ ಮೇಂಟೈನ್ ಮಾಡಲ್ಲ. ಹೆಂಗ್ ಬೇಕು ಹಂಗೆ ಟೇಸ್ಟ್ ಮಾತ್ರ ನೋಡಕ್ಕೆ, ತಿನ್ನೋದಕ್ಕೆ ಮಾತ್ರ ವಾವ್ ಅನ್ನೋ ತರ ಇರುತ್ತೆ. ಆದ್ರೆ ಅದನ್ನ ಮಾಡಿದ ರೀತಿ ಮಾತ್ರ ಯಾರಿಗೂ ಗೊತ್ತಿರಲ್ಲ. ಗೊತ್ತಾದ್ರೆ ಬಹುಶಃ ಯಾರು ಕೂಡ ತಿನ್ನಲ್ಲ. ಅಲ್ಲಿ ರೆಡಿ ಮಾಡೋರೇ ತಿನ್ನೋದು ಡೌಟ್. ಹಿಂಗೆ ಡಾಬಾಗಳಲ್ಲಿ ಕಳಪೆ ಎಣ್ಣೆ ಬಳಸೋದು, ಯಾವ್ದಾವ್ದೋ ಪೌಡರ್ ಬಳಸೋದು, ಟೇಸ್ಟಿಂಗ್ ಪೌಡರ್ ಬಳಸೋದು, ಯಾರಿಗೂ ಗೊತ್ತಾಗಲ್ಲ. ಮಾಡ್ಕೊಂಡು ತಗೊಂಡ್ಬರ್ತಾರೆ, ಹೊರಗಡೆ ಕಲರ್ಫುಲ್ ಆಗಿ ಕಾಣುತ್ತೆ, ನಾವೆಲ್ಲ ತಿಂದು ಮುಕ್ಬಿಡ್ತೀವಿ. ಆದ್ರೆ ಅದರಿಂದ ನಮ್ಮ ಹೆಲ್ತ್ ಎಷ್ಟು ಹಾಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡೋದು. ಸೊ ಈಗ ಆರೋಗ್ಯ ಅಧಿಕಾರಿಗಳು ಬಹಳ ಚೆನ್ನಾಗಿ ಅದನ್ನ ಹೋಗಿ ಕಂಡಿಡಿದು ರೇಡ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಈ ಕೆಲಸ ಇನ್ನಷ್ಟು ಕೂಡ ಪ್ರಾಮಾಣಿಕವಾಗಲಿ ಅಂತ ಹೇಳಿ ನಾವು ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ಳೋಣ.